ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. IPL 2024ರ ನಮ್ಮ RCB ತಂಡದ ಹೊಸ ಸ್ಕ್ವಾಡ್ನ ಸಂಪೂರ್ಣ ಅನಾಲಿಸಿಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಮ್ಮ RCB ತಂಡದಲ್ಲಿ ಈ ಬಾರಿಯ ಸೀಸನ್ಗೆ ಒಟ್ಟು 24 ಆಟಗಾರರನ್ನು ಖರೀದಿ ಮಾಡಿದ್ದಾರೆ. ಅದರಲ್ಲಿ 5 ಜನ ಬ್ಯಾಟ್ಸ್ಮನ್ಗಳು ಮತ್ತು 9 ಜನ ಆಲ್ರೌಂಡರ್ಗಳು, ಹಾಗೆಯೇ 10 ಜನ ಫಾಸ್ಟ್ ಬೌಲರ್ಗಳು. ಇದರಲ್ಲಿ ಮೊದಲನೇದಾಗಿ ಬ್ಯಾಟ್ಸ್ಮನ್ಗಳಾಗಿ ನಮ್ಮ ಭಾರತ ತಂಡದಿಂದ ರಜತ್ ಪಟಿದಾರ್, ಹಾಗೆಯೇ ವಿರಾಟ್ ಕೊಹ್ಲಿ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್, ಹಾಗೆಯೇ ಅನುಜ್ ರಾವತ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಸೌರವ್ ಚೌಹಾಣ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಈ 5 ಜನ ಆಟಗಾರರು ಬ್ಯಾಟ್ಸ್ಮನ್ ಆಗಿದ್ದಾರೆ. ಇನ್ನು ಆಲ್ರೌಂಡರ್ ರೂಪದಲ್ಲಿ ಮಹಿಪಾಲ್ ಲೋಂಬ್ರೋರ್ ಸ್ಪಿನ್ ಆಲ್ರೌಂಡರ್, ಮನೋಜ್ ಬಾಂಡ್ಗೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಇನ್ನು ವಿದೇಶಿ ಆಟಗಾರ ವಿಲ್ ಜಾಕ್ಸ್ ಸ್ಪಿನ್ ಆಲ್ರೌಂಡರ್, ಹಾಗೆಯೇ ಸುಯೇಶ್ ಪ್ರಭು ದೇಸಾಯಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಇನ್ನು ಮಯಾಂಕ್ ಡಗರ್ ಅವರು ಸ್ಪಿನ್ ಆಲ್ರೌಂಡರ್, ಹಾಗೆಯೇ ಓವರ್ಸೀಸ್ ಪ್ಲೇಯರ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆದಂತಹ ಕ್ಯಾಮ್ರಮನ್ ಗ್ರೀನ್ ಅವರು, ಹಾಗೆಯೇ ಸ್ವಪ್ನಿಲ್ ಸಿಂಗ್ ಅವರು ಸ್ಪಿನ್ ಆಲ್ರೌಂಡರ್ ಮತ್ತು ಓವರ್ಸೀಸ್ ಪ್ಲೇಯರ್ ಆದಂತಹ ಟಾಮ್ ಕರನ್ ಅವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಹಾಗೆಯೇ ಗ್ಲೇನ್ ಮ್ಯಾಕ್ಸ್ವೆಲ್ ಫಾರಿನರ್ ಪ್ಲೇಯರ್ ಪ್ಲೇಸ್ ಸ್ಪಿನ್ ಆಲ್ರೌಂಡರ್. ಇನ್ನು ಬೌಲರ್ಸ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಇಂಡಿಯನ್ ಬೌಲರ್, ರಿಜಾ ಟಾಪ್ಲಿ ಲೆಫ್ಟ್ ಆರ್ಮ್ ಬೌಲರ್ ಹಾಗೆಯೇ ಫಾರಿನರ್, ಮತ್ತು ರಾಜನ್ ಕುಮಾರ್, ಹಾಗೆಯೇ ವೈಶಾಖ್ ವಿಜಯ್ ಕುಮಾರ್, ಆಕಾಶ್ ದೀಪ್ ಮತ್ತು ಹಿಮಾಂಶು ಶರ್ಮಾ ಸ್ಪಿನ್ನರ್, ಹಾಗೆಯೇ ಅಲ್ಸಾರಿ ಜೋಸೆಫ್ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಮತ್ತು ಕರಣ್ ಶರ್ಮಾ ಲೆಗ್ ಸ್ಪಿನ್ನರ್, ಹಾಗೆಯೇ ಫಾರಿನರ್ ಆದಂತಹ ರೈಟ್ ಆರ್ಮ್ ಬೌಲರ್ ಲೋಕಿ ಫರ್ಗ್ಯೂಸನ್, ಹಾಗೆಯೇ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆದಂತಹ ಯಶ್ ದಯಾಳ್ ಅವರು. ಇದಿಷ್ಟು ನಮ್ಮ RCB ತಂಡದ ಸಂಪೂರ್ಣ ಸ್ಕ್ವಾಡ್ ಆಗಿದೆ. ಇದರಲ್ಲಿ ನಮ್ಮ RCB ತಂಡದ ಮೇನ್ ಅಡ್ವಾಂಟೇಜ್ ಏನು ಅಂತ ನೋಡುವುದಾದರೆ, ಬ್ಯಾಟ್ಸ್ಮನ್ಗಳೇ ನಮ್ಮ RCB ತಂಡದ ಈ ಬಾರಿ ಸೀಸನ್ಗೆ ಅಡ್ವಾಂಟೇಜ್ ಆಗಲಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದುಕೊಳ್ಳುವ 11 ಜನ ಆಟಗಾರರಲ್ಲಿ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿ, ದಿನೇಶ್ ಕಾರ್ತಿಕ್ ಈ 4 ಜನ ಆಟಗಾರರು ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದುಕೊಳ್ಳಲಿದ್ದಾರೆ. ಅವರ ಜೊತೆ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮ್ರಮನ್ ಗ್ರೀನ್ ಅವರು ಈ 6 ಜನ ಬ್ಯಾಟ್ಸ್ಮನ್ಗಳು ನಮ್ಮ RCB ತಂಡದ ಈ ಬಾರಿ ಸೀಸನ್ನ ಟಾಪ್ 6 ಬ್ಯಾಟ್ಸ್ಮನ್ ಆಗಲಿದ್ದಾರೆ. ಹಾಗಾಗಿ ಈ 6 ಜನ ಬ್ಯಾಟ್ಸ್ಮನ್ಗಳು ಏನಾದರೂ ಧಮಾಕ ಮಾಡಿದರೆ ನಮ್ಮ RCB ತಂಡಕ್ಕೆ ಈ ಬಾರಿ ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಮ್ಯಾಕ್ಸಿ ಮತ್ತು ವಿರಾಟ್ ಅವರು ಮಿಡಲ್ ಆರ್ಡರ್ನಲ್ಲಿ ಹೇಗೆ ಇನ್ನಿಂಗ್ಸನ್ನು ಕಂಟ್ರೋಲ್ ಮಾಡಿದ್ರು ಕಳೆದ ಸೀಸನ್ನಲ್ಲಿ ಅಂತ. ಅದೇ ರೀತಿ ಈ ಸೀಸನ್ನಲ್ಲೂ ಸಹ ವಿರಾಟ್ ಮತ್ತು ಫ್ಯಾಫ್ ಅವರು ಓಪನಿಂಗಲ್ಲಿ ಅಗ್ರೆಸಿವ್ ಸ್ಟಾರ್ಟನ್ನು ಕೊಟ್ಟರೆ, ಮಿಡಲ್ ಆರ್ಡರ್ನಲ್ಲಿ ಮ್ಯಾಕ್ಸ್ವೆಲ್ ಮತ್ತು ವಿರಾಟ್ ಅವರು ಇನ್ನಿಂಗ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ, ಜೊತೆಗೆ ರಜತ್ ಪಟಿದಾರ್ ಕೂಡ ಸ್ಪಿನ್ನರ್ಸ್ಗಳನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಅವರು ಕೂಡ ಈ ಬಾರಿ ಸೀಸನ್ಗೆ ಇಂಜುರಿಯಿಂದ ಬರುತ್ತಿದ್ದು, ಅವರು ಈಗಾಗಲೇ ಡೊಮೆಸ್ಟಿಕ್ ಸೀಸನ್ನಲ್ಲಿ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಅಡ್ವಾಂಟೇಜ್ ಆಗಲಿದೆ ಅಂತ ಹೇಳ್ಬೋದು. ಇನ್ನು ನಮ್ಮ RCB ತಂಡದ ಮೇನ್ ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡುವುದಾದರೆ ಸ್ಪಿನ್ನರ್ಸ್ಗಳು. ಹೌದು ಫ್ರೆಂಡ್ಸ್, ನಮ್ಮ RCB ತಂಡದ ಸ್ಪಿನ್ನರ್ಸ್ಗಳಾದ ಹಿಮಾಂಶು ಶರ್ಮಾ ಹಾಗೆಯೇ ಕರಣ್ ಶರ್ಮಾ ಇಬ್ಬರು ಕೂಡ ಇಂಟರ್ನ್ಯಾಷನಲ್ನಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಇನ್ನು ಅವರನ್ನು ಪ್ರೆಷರ್ ಮ್ಯಾಚಸಲ್ಲಿ ಆಡಿಸಿದರೆ ಅವರು ಆಲ್ಮೋಸ್ಟ್ ಆಗಿ 11 ಪ್ಲೇಸ್ನಲ್ಲಿ ರನ್ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ RCB ತಂಡದ ಎಕ್ಸ್ ಫ್ಯಾಕ್ಟರ್ ಅಂತ ಬೌಲರ್ನಲ್ಲಿ ಯಾರೂ ಇಲ್ಲ. ಕೇವಲ ಮೊಹಮ್ಮದ್ ಸಿರಾಜ್ ಅವರನ್ನು ಬಿಟ್ಟರೆ ಎಕ್ಸ್ ಫ್ಯಾಕ್ಟರ್ ಅಂತ ಯಾರನ್ನೂ ಸಹ ಕರೆಯೋಂಗಿಲ್ಲ. ಹಾಗಾಗಿ ಆ ಥರ ಎಕ್ಸ್ ಫ್ಯಾಕ್ಟರ್ ಏನಾದರೂ ಹಿಮಾಂಶು ಶರ್ಮಾ ಈ ಬಾರಿ ಸೀಸನ್ನಲ್ಲಿ ಲೆಗ್ ಸ್ಪಿನ್ನನ್ನು ಮಾಡಿದರೆ ನಮ್ಮ RCB ತಂಡವು ಕನ್ಫರ್ಮ್ ಆಗಿ ಟಾಪ್ 4ಗೆ ಎಂಟ್ರಿ ಕೊಡಬಹುದು. ಇನ್ನೂ ಸಖತ್ತಾಗಿ ಆಡಿದರೆ ಈ ಬಾರಿ ಕಪ್ಪನ್ನು ಗೆಲ್ಲುವುದರಲ್ಲಿ ಯಾವುದೇ ಡೌಟೇ ಇಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ RCB ತಂಡದ ಈ ಬಾರಿಯ ಸ್ಕ್ವಾಡ್ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ನಮ್ಮ RCB ತಂಡವು ಈ ಬಾರಿ ಟಾಪ್ 4ಗೆ ಬರುತ್ತದೆ ಇಲ್ವಂತೂ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.